ಪಟ್ಟಣದ ವಿಶ್ವಕರ್ಮ ಸಮಾಜದ ವತಿಯಿಂದ ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ನಂತರ ಈ ಸಂದರ್ಭದಲ್ಲಿ ವಿಶ್ವಕರ್ಮ ಸಮಿತಿ ಅಧ್ಯಕ್ಷ ತಿಪ್ಪೇಶ್ ಆಚಾರ್ ಅವರು ಮಾತನಾಡಿದರು. ವಿಶ್ವಕರ್ಮರ ದಿನಾಚರಣೆ ದಿನ ಕನ್ಯಾ ಸಂಕ್ರಾಂತಿಯೊಂದಿಗೆ ಹೊಂದಿಕೆಯಾಗುತ್ತೆ. ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಸೂರ್ಯನ ಪರಿವರ್ತನೆಯನ್ನು ಸೂಚಿಸುತ್ತಿದೆ ಅಂತ ಹೇಳಿದರು. ವಿಶ್ವಕರ್ಮ ಜಯಂತಿಯನ್ನು ಕಾರ್ಮಿಕರು ಮತ್ತು ಕಲಾವಿದರಿಗೆ ಮಹತ್ವದ ಆಚರಣೆಯಾಗಿ ವಿಕಸನಗೊಂಡಿದೆ. ವ್ಯಾಪಾರ ಮತ್ತು ಕೈಗಾರಿಕೆಗಳಲ್ಲಿ ಯಶಸ್ಸು, ಸೃಜನಶೀಲತೆ, ಕೌಶಲ್ಯಕ್ಕಾಗಿ ಅವರ ಆಶೀರ್ವಾದವನ್ನು ಪಡೆಯುವ ಸಲುವಾಗಿ ವಿಶ್ವಕರ್ಮ ಜಯಂತಿಯನ್ನು ಆಚರಿಸಲಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿದರು. ಇನ್ನು ವಿಶ್ವಕರ್ಮ ಸಮಿತಿ ಕಾರ್ಯದರ್ಶಿ ಲೋಕೇಶ್ ಆಚಾರ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಂಕರ್ ಆಚಾರ್, ಉಪಾಧ್ಯಕ್ಷ ಕೆ ವೆಂಕಟೇಶ್ ಆಚಾರ್, ಖಜಾಂಚಿ ವೆಂಕಟೇಶ್ ಆಚಾರ್, ಯುವ ಸಂಘದ ಅಧ್ಯಕ್ಷ ಧನುಷ್ ಆಚಾರ್, ಕಾರ್ಯದರ್ಶಿ ಮಹಾಂತೇಶ್ ಆಚಾರ್, ತಿಪ್ಪೇಶ್ ಆಚಾರ್, ಮೌನೇಶ್ ಎಚ್ಜಿ, ಉಮೇಶ್ ಲೇಪಾಕ್ಷಿ, ಎಜೆ ಮಹಾಂತೇಶ್, ಕಲಾ ಆಚಾರ್, ಸದಾನಂದ ಆಚಾರ್, ಉಪೇಂದ್ರ ಆಚಾರ್, ವಿಪಿ ಮಹಾಂತೇಶ್ ಆಚಾರ್, ಕೃಷ್ಣ ಆಚಾರ್ ಇನ್ನು ಮುಂತಾದವರು ಈ ಸಂದರ್ಭದಲ್ಲಿ ಹಾಜರಿದ್ದರು.